CD and GH are respectively the bisector of angle ACB and EGH such that D and H lie on the side AB and FE of triangle. ಓಕೆ, ಎರಡು ಟ್ರಯಾಂಗಲ್ ಇದೆ, ಅದು ಚಿತ್ರ ಬಿಡಿಸಿದ್ರೆ ಅರ್ಥ ಆಗೋದು ಇದು. ಚಿತ್ರ. ಸೊ ಮೊದಲನೇದಾಗಿ ಎರಡು ಟ್ರಯಾಂಗಲ್ ಅಲ್ವಾ, ಯಾವುದು ABC ಮತ್ತೆ EFG. ಸೊ ABC ಅದು ಬೇಡ, ಬೇಕು ABC ಮತ್ತೆ EFG. ಸರಿ ಅಲ್ವಾ? ಸೊ ಇದು ನಿಮ್ಮ ABC EFG. CD the GH are respective the angular bisector of ACB and angular bisector ಅಂದ್ರೆ ಏನು? angular bisector ನಾನು ಓದ್ತಾ ಇದೀನಿ, ಬಟ್ bisector of angle ಅಂತ ಹೇಳಿದ್ರೆ ಏನು? ಸೇಮ್ ಆಸ್ angular bisector. angular bisector ಅಂತ ಹೇಳಿದ್ರೆ ಏನು? ನೀವು ಬೇಸಿಕ್ಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಯಾವುದೊಂದು ಆಂಗಲ್ ಇರುತ್ತೆ, ಆಯ್ತಾ? ಇದು ಒಂದು 60 ಡಿಗ್ರಿ ಅಂತ ಹೇಳ್ಕೊಳ್ಳಿ. ಆಂಗ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ರೆ ಇದನ್ನ, ಈ ಆಂಗಲ್ ನ ಎರಡು ಭಾಗ ಮಾಡುತ್ತೆ, 30 ಅಂತ ಹೇಳಿ. ಅದು ನಿಮ್ಮ ಆಂಗ್ಯುಲರ್ ಬೈಸೆಕ್ಟರ್ ಆಗುತ್ತೆ. ಆಪೋಸಿಟ್ ಸೈಡ್ ಬೈಸೆಕ್ಟ್ ಮಾಡುತ್ತಾ? ಮಾಡಲ್ಲ. ಸರಿನಾ? ಆಕ್ಚುಲ್ ಆಗಿ ಈ ಡಯಾಗ್ರಾಮ್ ಬೇಡ, ಇನ್ನೊಂದು ಸ್ವಲ್ಪ ವಿಚಿತ್ರವಾಗಿರೋ ಡಯಾಗ್ರಾಮ್ ಬಿಡ್ಸೋಣ, ಅದು ಕನ್ಫ್ಯೂಸ್ ಮಾಡುತ್ತೆ. ಹೇಗೆ ಮಾಡಲಿ? ಅದು ಬೇಡ, ಇದು ವಾಸಿ. ಹೀಗೆ ಮಾಡೋಣ. ಇವಾಗ ABC ಅಂತ ಬರ್ಕೊಳ್ಳಿ. ABC ಮತ್ತೆ ಇದು EGF. ಇದು 60 ಡಿಗ್ರಿ, ಇದು 60 ಡಿಗ್ರಿ. ಓಕೆ, ಅದು ಗೊತ್ತಿಲ್ಲ ಆಕ್ಚುಲಿ, ಸುಮ್ಮನೆ ಹಾಗಂದೆ. ಇದನ್ನ 60 ಡಿಗ್ರಿ ಅಂತ ತಗೊಳ್ಳಿ. ಬೈಸೆಕ್ಟರ್ ಅಂತ ಹೇಳಿದ್ರೆ ಇದು ಕರೆಕ್ಟಾಗಿ ಮಧ್ಯೆ ಕಟ್ ಮಾಡುತ್ತೆ. ಸೊ ಈ ರೀತಿ, ಸರಿನಾ? ಸೊ ಇಲ್ಲಿ ನೋಡ್ಬೋದು, ಇದು ಈ ಲೆಂತ್ ಮಧ್ಯೆ ಇಲ್ಲ. ಆಪೋಸಿಟ್ ಸೈಡ್ ನ ನೀವು ಈಕ್ವಲ್ ಆಗಿ ಡಿವೈಡ್ ಮಾಡಲ್ಲ, ಅದು ಆಕ್ಚುಲಿ ಇದು ತಪ್ಪು. ಆಂಗಲ್ ಬೈಸೆಕ್ಟರ್ ಇಲ್ಲಿ, ಆಂಗಲ್ ಇಲ್ಲಿ ಸರಿ ಹೋಯ್ತು. ಇದನ್ನು ಹಾಗೇನೆ ಇರುತ್ತೆ. ಈ ರೀತಿಯಲ್ಲಿ ಇಲ್ಲಿ ನೋಡ್ಬೋದು. ಇದನ್ನ ನೇಮ್ ಮಾಡೋಣ ಮೊದಲಾಗೆ. CD ಇದು D, ಇದು GH. G ಇಲ್ಲಿ ಬರಬೇಕು. EFG GH. ಸರ್ ಆಂಗ್ಯುಲರ್ ಬೈಸೆಕ್ಟರ್ಸ್ ಅಂತ ಹೇಳಿದ್ರೆ ಈ ಆಂಗಲ್ ಇದು ಈಕ್ವಲ್, ಇಲ್ಲಿ ಈ ಆಂಗಲ್ ಈಕ್ವಲ್. D and H lie on side AB and EFE. ಸರಿ ಇದೆ, ಆಫ್ ಟ್ರಯಾಂಗಲ್ ಆಯ್ತು. If triangle ABC is similar to EFG. ಇದು ಕೊಟ್ಬಿಟ್ಟಿದ್ದಾರೆ ಸಿಮಿಲರ್ ಅಂತ ಹೇಳಿ. ನಾವು ಏನು ಪ್ರೂವ್ ಮಾಡಬೇಕು? CD by HG is equal to AC by F. ಎಲ್ಲಪ್ಪ F? ಇದು ತಪ್ಪು ಬರ್ತೀನಿ ಹಾಗಾದ್ರೆ. ಓಕೆ, ABC is similar to F. ಇದು ಸರಿ ಬರ್ಕೊಬೇಕು, ಇದು FEG. ಇವಾಗ ಸರಿ ಆಯ್ತು. ಯಾಕಂತ ಹೇಳಿ ಈ ತರ ಸಿಮಿಲರ್ ಅಂತ ಕೊಟ್ಟಿದ್ದಾರೆ ನೋಡಿ, ABC ಸಿಮಿಲರ್ ಟು FEG. ಸೊ ಅದೇ ಆರ್ಡರ್ ಬರ್ಕೊಬೇಕು ನಾನು. ಇವಾಗ ಸರಿ ಹೋಯ್ತು. ಇದನ್ನ ಪ್ರೂವ್ ಮಾಡ್ಬೇಕಂತೆ. ಅದಾದ್ಮೇಲೆ ಒಂದೊಂದೇ ಮಾಡ್ಕೊಳೋಣ. ಮೊದಲೇ ಪ್ರಶ್ನೆ, DCB is similar to HGE. DCA. ಓಕೆ, ತೊಂದರೆ ಇಲ್ಲ. ಸೊ ಇದನ್ನ ಹೇಗೆ ಪ್ರೂವ್ ಮಾಡೋದು? CD ಮತ್ತೆ GH ಅಲ್ಲ, GH ಮತ್ತೆ AC ಮತ್ತೆ FG ಅಲ್ವಾ? ಸೊ ಬೇಸಿಕಲಿ ನಾನು ಈ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಆಯ್ತು ನನ್ನ ಕೆಲಸ ಅಲ್ವಾ? ಯಾವೆರಡು ಶೇಡ್ ಮಾಡ್ತೀನಿ ನೋಡಿ. ನನ್ನ ಪ್ರಕಾರ ಇದು
ಮತ್ತೆ ಇದು ಇವೆರಡು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಆಯ್ತು. ಸರಿನಾ? ಸೊ ಮೊದಲನೇದಾಗಿ ಗಿವನ್ ಬರೆಯೋಣ. ಗಿವನ್ ಉಪಯೋಗ ಬರುತ್ತೆ ಇಲ್ಲಿ ಮತ್ತಾಗಿ. ಗಿವನ್, ಇದು ನಿಮ್ಮ ಉತ್ತರ, ಇದು ನಿಮ್ಮ ಚಿತ್ರ. ಗಿವನ್ ಟ್ರಯಾಂಗಲ್ ABC is similar to triangle FEG. ಇದರಿಂದ ಏನು ಬರೀಬೋದು ನಾವು? ಆಂಗಲ್ A is equal to angle F, angle B is equal to angle E, angle C is equal to angle G. ಇದು ಪಕ್ಕ ಬರೀಬೋದು ಅಲ್ವಾ? ಅದಾದ್ಮೇಲೆ ಸೈಡ್ AB by FE is equal to AC by FG is equal to BC by EG. ಇಷ್ಟು ಬರೀಬೋದು. ಮೊದಲೇ ಉತ್ತರ. ಸೊ ಹೇಗೆ ಕಂಡುಹಿಡಿಯೋದು ಇದನ್ನ? ಕನ್ಸಿಡರ್, ಇಲ್ಲಿ ಬರ್ಕೊಂಡಲ್ಲಿ ಬರೆಯೋಣ. ಕನ್ಸಿಡರ್ ಟ್ರಯಾಂಗಲ್ ADC and triangle FHG. ಸೊ ಇದೇನೆ ಸೇಮ್, ಥರ್ಡ್ ಆನ್ಸರ್ ಇದೆ, ಎರಡು ಒಂದೇನೆ. ಇದನ್ನ ಪ್ರೂವ್ ಮಾಡಿ ಅದನ್ನ ಪ್ರೂವ್ ಮಾಡ್ಬೋದು, ಬಟ್ ಇಲ್ಲಿ ಮೂರನೇ ಆನ್ಸರ್ ಮೊದಲು ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಎರಡು ಒಂದೇ ಅಲ್ವಾ, ಅದನ್ನ ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ಇದನ್ನ ಬರಿಬೋದು ನಾವು. ಹೇಗೆ ಪ್ರೂವ್ ಮಾಡೋದು? ಈ ವೆಲ್ ಟ್ರಯಾಂಗಲ್ ಅಲ್ಲಿ ಆಲ್ರೆಡಿ ನೀವು ನೋಡಿದ್ರೆ ಆಂಗಲ್ A is equal to ಆಂಗಲ್ F. ಹೇಗೆ? ಗಿವನ್ ಅಲ್ವಾ? ಸೊ ಇದನ್ನ 1 ಅಂತ ಬರ್ಕೊಳ್ಳಿ, ಇದು 2, ಇದನ್ನ 3 ಅಂತ ಬರ್ಕೊಳ್ಳಿ. ಸೊ ಒಂದು ಆಂಗಲ್ ಆಯ್ತು. ಮತ್ತೊಂದು ಆಂಗಲ್ ಎಲ್ಲಿಂದ ಬರುತ್ತೆ ಯೋಚನೆ ಮಾಡಿ. DH ಇಲ್ಲ ಅಂತ ಹೇಳಿದ್ರೆ C ಮತ್ತೆ G. C ಮತ್ತೆ G ಅಂತ ಹೇಳಿದ್ರೆ ಈ ಪುಟ್ಟ ಭಾಗ ಇದೆಯಲ್ಲ ಅದರಿಂದ ಬರ್ಬೋದು. ಬಟ್ ಹೇಗೆ ಬರುತ್ತದು? ಈ ಪೂರ ಆಂಗಲ್ C ಇದನ್ನ ನಾನು ಬೇಕಾದ್ರೆ BCA ಅಂತ ಬರ್ಕೊಬೋದು. ಇದ್ರ ಬದಲಾಗಿ BCA ಅಂತ ಬರ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. BCA ಯಾಕಂತ ಹೇಳಿದ್ರೆ ಇಲ್ಲಿ ಈ ವರ್ಟೆಕ್ಸ್ ಅಲ್ಲಿ 3 ಆರ್ಮ್ ಇದೆ, ಹಾಗಾಗಿ ಪೂರ ಬರೆಯೋಣ. EGF ಇವೆರಡು ಈಕ್ವಲ್. ಸೊ ನಾನು ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಫ್ರಮ್ ಟು BCA is equal to EGF and divide with 2. So basically equation 2 divided by 2 ಮಾಡ್ತಾ ಇದೀವಿ. So equation 2 divided by 2. ಏನಕ್ಕೆ equation 2 divided by 2 ಮಾಡ್ತಾ ಇದೀವಿ? ಏನಕ್ಕೆ ಅಂತ ಹೇಳಿದ್ರೆ, ಹುಡುಗರ ಎಲ್ಲೋ ಹೋಗಿ ಬರ್ತಾ ಇದೀನಿ. ಸೊ ಇಲ್ಲಿದೆ equation 2 divided by 2 ಅಲ್ವಾ? ಸೊ BCA divided by 2, EFG divided by 2. ಹೇಗೆ ಉಪಯೋಗ ಆಗುತ್ತೆ ಇದು ಹುಡುಗರ? CD and HG ಬೈಸೆಕ್ಟರ್, ಆಂಗ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದ್ರೆ ಇದು 60 ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಇದು 30 30, ಇದು 40 ಡಿಗ್ರಿ ಆಯಿತು ಅಂದರೆ ಇದು 20 20, ಆ ಥರ ಡಿವೈಡ್ ಆಗುತ್ತೆ. ಸರಿನಾ? ಬಟ್ ಇದರಲ್ಲಿ ಇದು 60 ಇದು 60 ಆಗಿರುತ್ತೆ. ಎಕ್ಸಾಂಪಲ್ 60 ಅಂತ ಪಕ್ಕ ಹೇಳ್ತಲ್ಲ ನಾನು, ಎಕ್ಸಾಂಪಲ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರೂವ್ ಮಾಡಿದ್ದೀವಿ ಈ ಆಂಗಲ್ ಎರಡು ಒಂದೇ ಅಂತ ಹೇಳಿ. ಸೊ BCA divided by 2 will be DCA which is equal to HGF, as angles BCA is bisected by CD and angle EGF is bisected by HG. ಸೊ ಪ್ರೂವ್ ಮಾಡಿದ್ರಿ. ಸೊ ಈ ಪುಟ್ಟ ಆಂಗಲ್ ಎರಡು ಒಂದೇನೆ, ಹಾಗಾಗಿ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಷ್ಟೇನೆ. ಸೊ ಇದು ನಿಮ್ಮ ಈಕ್ವೇಶನ್ 4 ಆಯ್ತು. 4. Therefore, from equation 1 and 4 by AA similarity criteria, triangle EDC is similar to triangle FHG. ಆಯ್ತಾ? ಸೊ ನಿಮ್ಮ 3ನೇ ಪ್ರಶ್ನೆ ಆಯ್ತು. ಇವಾಗ 1ನೇ ಪ್ರಶ್ನೆ ಹೇಳ್ಬೋದು. ಇದು
ಒಂದೇ ಪ್ರಶ್ನೆ ಆಗಿದೆ, ಹಾಗಾಗಿ ಈ ತರ ಕಂಟಿನ್ಯೂಷನ್ ಅಲ್ಲಿ ಬರ್ಕೊಂಡು ಹೋಗ್ತಾ ಇದೀನಿ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಮೊದಲು ಪ್ರೂವ್ ಮಾಡಿ ಇದನ್ನ ಮಾಡ್ಬೇಕಾಯ್ತು ನಾನು. ಬಟ್ ಇಲ್ಲಿ ಭಾಗ ಮಾಡಿ ಕೇಳಿದ್ದಾರೆ, ಸೊ ಹಾಗಾಗಿ ಏನು ತೊಂದರೆ ಇಲ್ಲ, ಒಂದೇ ಕಡೆ ಬರಿಬೋದು. ಸೊ ಮುಂದಿಂದೇನೋ ಇದು as triangle EDC is similar to triangle FHG. Okay, criteria ಬರ್ದೇನೆ. AD by FH is equal to DC by HG is equal to AC by FG. ಅದೇ ತಾನೇ ಬೇಕಾಗಿತ್ತು ನಮಗೆ. ಸೊ ಇದು ಕೂಡ ಆಯಿತು, ಹೆನ್ಸ್ ಪ್ರೂವ್ಡ್. ಇದು ಹೆನ್ಸ್ ಪ್ರೂವ್ಡ್. ಇದು ಎರಡನೇ ಭಾಗ. ಸೊ ಎರಡನೇ ಭಾಗನೂ ಹಾಗೆ ಮಾಡ್ಬೋದು. ಯಾವ ಟ್ರಯಾಂಗಲು ಇಲ್ಲಿ DCB ಮತ್ತೆ HGE. ಸೊ ಇದನ್ನು ಸೇಮ್, ಇನ್ನೇನಿಲ್ಲ ವ್ಯತ್ಯಾಸ. ಇನ್ ಟ್ರಯಾಂಗಲ್ DBC and triangle HEG, angle B is common ಅಲ್ವಾ? ಅದಾದ್ಮೇಲೆ ಇದನ್ನ ಬರ್ಕೊಬೇಕು. paste dividing equation 2/2. ಸೊ therefore ಇನ್ನೊಂದು ಆಂಗಲ್, ಈ ಆಂಗಲ್ ಬರಲ್ಲ, ಮತ್ತೊಂದು ಆಂಗಲ್ ಬರುತ್ತೆ. ಯಾವುದು? DCB, ಆಂಗಲ್ DCB is equal to angle HGE ಅಲ್ವಾ? as angle C is bisected by CD and same. ಇದು ನಿಮ್ಮ equation 4 ಅಂತ 5 ಆಗುತ್ತೆ ಅದು. therefore from ಕಾಮನ್ ಅಲ್ಲ, ಏನು ಬರ್ತೀನಿ ನಾನು, ಕಾಮನ್ ಹೆಂಗ್ ಆಯ್ತದ? therefore from equation ಯಾವ್ದು ಬರುತ್ತೆ? angle B is equal to angle equation 3 and 5. therefore from 3 and 5, right, by AA similarity criteria, triangle DBC is similar to triangle DBC is HEG. hence proved. ಸ್ವಲ್ಪ ಉದ್ದದ ಆನ್ಸರ್ ಇದು, ಬಟ್ ಏನು ಕಷ್ಟ ಅಲ್ಲ ಅಲ್ವಾ? ಪಾಸ್ ಮಾಡ್ಕೊಂಡು ನೋಡ್ರಿ.